ಅದರ ಜೊತೆಗೆ GST ಸರಳೀಕರಣ ಅನ್ನುವಂಥದ್ದು ಒಂದು ನಿರೀಕ್ಷೆ ಸರ್. ಏನದು ಎಂಥ ಪರಿ ಕಾಂಪ್ಲಿಕೇಟೆಡ್ ಮಾಡಿಟ್ಟುಬಿಟ್ಟಿದ್ದಾರೆ ಅಂದರೆ, ಪಾಪ್ಕಾರ್ನ್ ಮಾಡಿದ್ರೆ 5% ಟ್ಯಾಕ್ಸು, ಅದಕ್ಕೆ ಉಪ್ಪು ಹಾಕಿದ್ರೆ 12% ಟ್ಯಾಕ್ಸು, ಕ್ಯಾರಮೆಲ್ ಆ್ಯಡ್ ಮಾಡಿದರೆ 18%, ಚಾಕ್ಲೇಟ್ ಹಾಕಿದ್ರೆ 18%, ಅದೇ ಕ್ಯಾರಮೆಲ್ ಚಾಕ್ಲೇಟ್ ಹಾಕಿದ್ರೆ 18% ಅಂತ. ಅರೆ 3 ಸರಳವಾದ ಸ್ಲ್ಯಾಬ್ ಅಲ್ವಾ, ಒಂದು ಅತ್ಯವಶ್ಯಕ ವಸ್ತುಗಳು ಅದಕ್ಕೆ ಎಷ್ಟು % ಇದೆಯಪ್ಪ, ಇನ್ನೊಂದು ಲಕ್ಸುರಿ ಅಂದರೆ ಅತ್ಯವಶ್ಯಕ ಅಲ್ಲ ಬಟ್ ಜನ ತಮ್ಮ ಟು ಫೀಲ್ ಗುಡ್ ದೇ ಬೈ ಇಟ್, ಅದಕ್ಕೊಂದು ಸ್ಲ್ಯಾಬು, ಇನ್ನೊಂದು ಸೆನ್ಸ್ ಅಂದರೆ ನೀವು ಚಟ ಮಾಡ್ತೀರಿ ಅದಕ್ಕೊಂದು ಸ್ಲ್ಯಾಬು, 3 ಸ್ಲ್ಯಾಬ್ ಇಷ್ಟು ಸರಳವಾಗಿ GST ಮಾಡೋದಕ್ಕಾಗೋದಿಲ್ವ ನಮಗೆ? ಇವ್ರು ಮಾಡೋದಿಲ್ಲ. ಅತ್ಯವಶ್ಯಕ ಉಡುಗೆ ತೊಡುಗೆ ಊಟ ಅದಕ್ಕೊಂದು 5%, ಲಕ್ಸುರಿ ನೀವು ಕಾರ್ ತಗೋತೀರಿ, ಐಷಾರಾಮಿ ಕಾರ್ ತಗೋತೀರಿ, ಒಡವೆ ತಗೋತೀರಿ, ಅದಕ್ಕೊಂದು 12%, ಸಿನ್ಸ್ ಈಸ್ ಲೈಕ್ ಲಿಕ್ಕರು ಸಿಗರೇಟು ಒಂದು 18% ಹಾಕ್ಕೊಳ್ಳಿ, ಸಿಂಪಲ್ ಅಲ್ಲ. ಈ ಸೆಂಟ್ರಲ್ ಎಕ್ಸೈಸು ಟ್ಯಾಕ್ಸ್ 1944 ಬರಬೇಕಾದ್ರೆ ಆ ಟ್ಯಾಕ್ಸನ್ನು ಹಾಕಿರುವಂಥ ಇಂಡೈರೆಕ್ಟ್ ಟ್ಯಾಕ್ಸ್, ಜನರಲಿ ಇಂಡೈರೆಕ್ಟ್ ಟ್ಯಾಕ್ಸನ್ನು ಹಾಕಿರೋ ಕಾನ್ಸೆಪ್ಟ್ಸೇ ನೆಸೆಸಿಟೀಸ್, ಲಕ್ಸುರಿ, ಆ ನಂತರ ಕಂಫರ್ಟ್ಸು. ನೆಸೆಸಿಟೀಸ್ಗೆ ಇಷ್ಟು ಟ್ಯಾಕ್ಸು, ಓಕೆ, ನೆಸೆಸಿಟೀಸ್ಗಿಂತ ಸ್ವಲ್ಪ ಮೇಲೆ ಇದ್ದವನಿಗೆ ಲಕ್ಸುರಿ ಐಟಮ್ಸ್ಗೆ ಇಷ್ಟು ಟ್ಯಾಕ್ಸು, ಆ ಕಂಫರ್ಟ್ಸ್ ಇನ್ ಬಿಟ್ವೀನಲ್ಲಿ ಏನು ಬರ್ತದೋ ಅವರಿಗೆ ಒಂದು ಟ್ಯಾಕ್ಸು ಅಂತ. ಆ ಕಾನ್ಸೆಪ್ಟ್ ಬರ್ತಾ ಬರ್ತಾ ಚೇಂಜ್ ಆಯಿತು. ಎಸ್, 1990 ನಿಮ್ಗೆ ಯಾವುದು ಈ ಲಿಬರಲೈಸೇಷನ್ನು ಪ್ರೈವೇಟೈಸೇಷನ್ ಆಯಿತೋ ಆ ಟೈಮಲ್ಲಿ 1994ಗೆ ನಮಗೆ ಸರ್ವಿಸ್ ಟ್ಯಾಕ್ಸ್ ಬರ್ತದೆ. ಆ ಸರ್ವಿಸ್ ಟ್ಯಾಕ್ಸಲ್ಲಿ ಈ ಕಾನ್ಸೆಪ್ಟ್ ಹೋಯ್ತದು. ನಿಮಗೆ ಬೇಸ್ ಸರ್ವೀಸಸ್ಸು, ಆ ನಂತರ ಈ ಅಂದರೆ ನೆಸೆಸಿಟಿ ಸರ್ವೀಸಸ್ಸು, ಅಂದರೆ ಲಕ್ಸುರಿ ಸರ್ವೀಸಸ್ಸು, ಆ ಕಾನ್ಸೆಪ್ಟೇ ಹೋಯ್ತದು. ಇವಾಗ ಏನಾಗ್ತದೆ, ನೇಚರ್ ಆಫ್ ಸರ್ವೀಸು ನಾವು ಅದನ್ನು ವೆದರ್ ಇಟ್ ಇಸ್ ಅ ಸರ್ವೀಸ್, ವೆದರ್ ಇಟ್ ಇಸ್ ಅನ್ ಇಕನಾಮಿಕಲ್ ಇಂಡಿಕೇಟೆಡ್ ಸರ್ವೀಸಸ್ಸು ಟ್ಯಾಕ್ಸ್. ಆ ನಂತರ ಎಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ, ಯಾವ ಸರ್ವಿಸಸ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ, ಯಾವ ಸೆಕ್ಟರಲ್ಲಿ ಜಾಸ್ತಿ ಆಗ್ತಾ ಇದೆ, ಅದರ ಮೇಲೆ ಟ್ಯಾಕ್ಸ್ ಹಾಕಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಅದೇ ಕಾನ್ಸೆಪ್ಟನ್ನು ನಾವು ಸೆಂಟ್ರಲ್ ಎಕ್ಸೈಸು, ಸರ್ವಿಸ್ ಟ್ಯಾಕ್ಸ್ ಮಿಕ್ಸ್ ಮಾಡಿ ನಾವು GSTಗೆ ತಂದ್ರಿ. ಗುಡ್ಸು ಸರ್ವಿಸಸ್ ಸೇರಿ ಒಂದು ಟ್ಯಾಕ್ಸ್ಗೆ ಅದರ ಫಂಡಮೆಂಟಲಿಸಮ್ ನಾವು ಚೇಂಜ್ ಮಾಡಲಿಲ್ಲ. ಏನು ಐಟಮ್ಸ್ ಇತ್ತೋ, ಏನು ಮುಂಚೆ ಐಟಮ್ಸ್ ಕೋಡಿಫಿಕೇಶನ್ ಮಾಡ್ತಾ ಇದ್ರು ಅದರ ಮೇಲೇನೆ ಮಾಡ್ತಾ ಇದ್ವಿ ಬಿಟ್ರೆ, ಈ ಐಟಮ್ಸ್ ಇವಾಗಲೂ ಅಷ್ಟೇ ತುಂಬ ರೇರೆಸ್ಟ್ ಆಫ್ ರೇರ್ ಕೇಸಸ್ಸನ್ನು 5% ಅಂತ ಕೊಟ್ಟಿದ್ದಾರೆ. ಅದನ್ನು ಅವ್ರು 5% ಕೊಟ್ಟಿದ್ದನ್ನು ಅವರು ನೆಸೆಸಿಟೀಸ್ ಅಂತ ತಂದ್ಕೊಳ್ತಾರೆ. ಅದು ಜನರಲ್ ನೆಸೆಸಿಟೀಸ್ ಆಗಿ ಅದರ ಮೇಲೆ 5% ಅಂತ ಬರ್ತಾ ಇಲ್ಲ. ರೆವೆನ್ಯೂ ಕಲೆಕ್ಷನ್ ತುಂಬ ಕಡಿಮೆ ಇರ್ಬೋದು, ಇದಕ್ಕೆ 5% ಅಂತ ಇಟ್ಬಿಡಿ. ರೆವೆನ್ಯೂ ಕಲೆಕ್ಷನ್ಸು ಇದಕ್ಕೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಇದಕ್ಕೆ 18%. ಇದು ಅದು ಸ್ವಲ್ಪ ನೆಸೆಸಿಟಿನೂ ಇರ್ಬೋದು. ಈಗ ಫ್ರಿಡ್ಜು, ರೆಫ್ರಿಜರೇಟರ್ ಈಸ್ ಅ ಮ್ಯಾಂಡೇಟರಿ ನೆಸೆಸಿಟೀಸ್ ಇದೆ ಇವಾಗ. ಇದು ಮ್ಯಾಂಡೇಟರಿ ನೆಸೆಸಿಟೀಸ್. ಸೊ ಅದನ್ನು 5%ಗೆ ಬರಬೇಕಾಗಿತ್ತು. ಅದು ನೆಸೆಸಿಟೀಸ್ ಇತ್ತು ಇವಾಗಿನ ಕಾಲಕ್ಕೆ. ಅದು ಬರ್ತಾ ಇಲ್ಲ ಇವಾಗ. ಅದು ಈಗ 18%. 18%ಗೆ ಹೋಗಿದೆ ಅದು. ಸೊ ಈ ಥರ ಈ ಟ್ಯಾಕ್ಸ್ ವೇರಿಯೇಷನ್ಸ್ ಆಗ್ತದೆ. ಇದೇ ಜನರ ಮಿಡ್ಲ್ ಕ್ಲಾಸದ್ದು ಇಶ್ಯೂಸ್. ಮಿಡ್ಲ್ ಕ್ಲಾಸ್ ಇಶ್ಯೂಸ್ ಏನು, ನೀವು ಡೈರೆಕ್ಟ್ ಟ್ಯಾಕ್ಸಸ್ ಸ್ಯಾಲ್ರಿಗೆ ಒಂದು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀರಾ, ನಮಗೆ ಸ್ಯಾಲ್ರಿ ಬಂದಿರೋದನ್ನು ನಾವು ಖರ್ಚು ಮಾಡ್ತೀವಿ. ಖರ್ಚು ಮಾಡಿದ್ರು ನೀವು 5% ಕಲೆಕ್ಟ್ ಮಾಡೋದಿಲ್ಲ. ನಾನು ಸ್ಯಾಲ್ರಿಡ್ ಎಂಪ್ಲಾಯಿ, ನಾನು ಮಿಡ್ಲ್ ಕ್ಲಾಸ್ ಎಂಪ್ಲಾಯಿ, ನನಗೆ 5% ಕೊಡಬೇಕಾಗಿತ್ತು, ನೀವು ಕೊಡ್ತಾ ಇಲ್ಲ. ನಾನು ಅದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತಗೊಂಡ್ರೆ 18%, ಸೂಪರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತಗೊಂಡ್ರೆ 28% ಕಲೆಕ್ಟ್ ಮಾಡ್ತೀರಾ. ಸೊ ನನ್ನ ಟ್ಯಾಕ್ಸ್ ಕಂಪೌಂಡಿಂಗ್ ಆಗಿ ತುಂಬಾ ಟ್ಯಾಕ್ಸ್ ಅಲ್ಲೇ ಹೋಯ್ತು. 30%. ಈಗ ಸರಿ ಹೇಳಿದಾಗ 1 ಲಕ್ಷ ರೂಪಾಯಿ ಇದ್ರೆ 82,000 ನನಗೆ ಖರ್ಚು ಮಾಡ್ಲಿಕ್ಕೆ ಆಗುವುದು ಅನ್ನೋದು. ಸೊ ದಿಸ್ ಇಸ್ ವೆರಿ ಕ್ರೂಷಿಯಲ್ ಅಂತ ಹೇಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.